ಅತ್ತೆ ಅತ್ತೆ ಬರ್ರಿ ಬೇಗ. ಗಾಡಿ ಸ್ಟಾರ್ಟ್ ಮಾಡಿವ್ನಿ, ಸರ್ನ ಬನ್ನಿ ಹೋಗನಿ. ಓಹೋ, ಗಾಡಿ ಬಂದಾಗಿಂದ ಗಾಡಿಯಿಂದ ಇಳಿಲೇಬೇಡ. ಗಾಡಿನಾಗೆ ಕುಂತ್ಕೊಂಡು ಗಾಡಿ ಮೇಲೆ ಕುಂತ್ಕೊಂಡು ಕಸ ಗುಡ್ಸು, ಗಾಡಿ ಮೇಲೆ ಕುಂತ್ಕೊಂಡು ಪಾತ್ರೆ ತೊಳಿ, ಗಾಡಿ ಮೇಲೆ ಕುಂತ್ಕೊಂಡು ಏನೇನು ಆಟ ಆಡ್ಬೇಕು ಆಡು. ಎಲ್ಲ ಬರೀ ಗಾಡಿನಾಗೆ ನೀ ಆಟ ಆಡ್ಬಿಡು. ಆ ನಮ್ಮ ಅತ್ತೆ ಪ್ರೀತಿಯಿಂದ ಕೊಡ್ಸಿರ ಗಾಡಿ ರೀ, ಹಂಗೆಲ್ಲ ಬಿಟ್ಬಿಟ್ಟು ಇಳಿಯಕಾಯ್ತದ? ನೋಡಿ, ಯಾವತ್ತಿದ್ರೂ ಈ ಗಾಡಿನಾಗ ನಾನೇ ತಾನೇ ಓಡಾಡ್ಬೇಕಿರೋದು. ಇವತ್ತಿಂದ ನೀವು ಓಡಾಡ್ತೀವಿ. ನೋಡಿ, ಇತ್ತಾಗ ಸೈಡಿಗೆ ಬನ್ನಿ, ನಾನು ಅತ್ತೆ ಇಬ್ರು ಹೋಗಿ ಮನೆಗೆ ಸ್ವಲ್ಪ ಸಾಮಾನು ತಗೊಬಿಟ್ಟು ಬರಬೇಕು. ಪ್ಯಾಟ್ ಹೋಯ್ತಾ ಇದ್ದೀವಿ. ಏನು ಗಾಡಿ ಓಡಿಸ್ಕೊಂಡು ಪ್ಯಾಡ್ ಹೋಯ್ತಾ ಇದೆಯಾ? ಹ್ಞೂ, ಹೋಗ್ಲೇಬೇಕಲ್ಲ. ಹೋಯ್ತೀನಿ. ಸರಿ, ನೀವು ಇತ್ತಾಗ ಬನ್ನಿ. ಅತ್ತೆ ಅತ್ತೆ ಬನ್ನಿ ಸರ್ನ. ಸೊಸೆ ಚೆನ್ನಾಗಿ ಓಡಿಸ್ತೀಯ ತಾನೇ ಗಾಡಿಯ? ಅತ್ತೆ ನೀವು ಹೊತ್ತು ಬನ್ನಿ ಅತ್ತೆ, ಹಿಂದೆಗಡೆ ಕುಂತ್ಕ ಬನ್ನಿ. ಅಯ್ಯೋ, ನೀವು ರೌಂಡ್ಸ್ ಹೊಡ್ಸ್ಕೊಂಡು ಕರ್ಕೊಂಡೋಯ್ತೀನಿ. ನೋಡ್ತಾರಲ್ಲ, ಯಪ್ಪ ಏನಪ್ಪ ಹಿಂಗೆ ಒಯ್ತಾವ್ರೆ ಅಂತ ಅನ್ಕೋಬೇಕು. ಹಂಗೆ ಕರ್ಕೊಂಡೋಯ್ತೀನಿ. ಬನ್ನಿ ಅತ್ತೆ ಕುಂತ್ಕೊಳ್ಳಿ. ಅಮ್ಮ, ನನ್ನ ಮಾತು ಕೇಳು. ಇವಳ ಜೊತೆ ಮಾತ್ರ ಹೋಗ್ಬೇಡ. ಇವಳ ಜೊತೆ ಹೋದ್ರೆ ಎಲ್ಲಿ ಎತ್ತು ಬಿಸಾಕ್ತಾಳೋ ನಿನ್ನ ಗೊತ್ತಿಲ್ಲ. ಏಯ್ ಥೂ, ಅಡ್ಬಾಯ್ ಆಗ್ತಾನೆ. ಏಯ್ ಸೈಡಿಗೆ ಬರಲ್ಲ. ಎಲ್ಗನ ಕರ್ಕೊಂಡು ಹೋಗಲ್ಲ ಅಂತ ಹೇಳಿದ್ರೆ ನಾನು ನಿನ್ನ ಕರ್ಕೊಂಡು ಹೋಗ್ಬೇಕಾ? ನಾನು ಕರ್ಕೊಂಡು ಹೋಗಿಲ್ಲ ಅಂತ ಹೇಳ್ಬಿಟ್ಟು ಆಟ ಆಡಿಸ್ತಾ ಇದ್ದೆ. ಈಗ ನೋಡು, ನಾನಂತೂ ಹೋಗೋದೇನೆ ನೀ. ನೋಡು, ಇದ್ದಾಗ ಸುಮ್ಮನೆ ಸೈಡಿಗೆ ಬಂದು ನಿಂತ್ಕ. ನನ್ನ ಸೊಸೆ ಕರ್ಕೊಂಡು ಹೋಯ್ತಾಳೆ ಇನ್ಮೇಲೆ ನನ್ನ. ನಿಮ್ಮನ್ನು ಯಾರನ್ನೂ ಕೇಳೋಂಗಿಲ್ಲ ನಾನು. ನಿಮ್ಮ ಅಪ್ಪಂಗೂ ಹೇಳ್ಬಿಡು ಹೋಗ್ಬಿಟ್ಟು. ನಿಮ್ಮ ಅಪ್ಪನೂ ನಾನು ಕ್ಯಾರೆ ಅಂತ ಕೇಳೋಕ್ಕಿಲ್ಲ ಅಂತ ಹೇಳಿ. ಬನ್ನಿ ಅತ್ತೆ ನೀವು, ಹೊತ್ತು ಬನ್ನಿ ಅತ್ತೆ ನೀವು ಗಾಡಿಯ. ಅಯ್ಯೋ, ಇವ್ರಿಗೆಲ್ಲ ಎದ್ರಕೊಂಡು ಏನತ್ತೆ ಇರೋದು? ಹೊತ್ತು ಬನ್ನಿ. ಸೊಸೆ ಆನ್ ಮಾಡು ಗಾಡಿಯ. ನಡಿ ಹೋಗೋಣ. ಅಯ್ಯೋ, ಇನ್ನು ಹಿಡಿಯೋಕ್ಕಾಯ್ತದ? ಇನ್ನ ನಾನು ಹೆಂಡ್ತಿನೂ ನಮ್ಮ ಅಮ್ಮನ ಹಿಡಿಯೋಕ್ಕಾಯ್ತದ? ಮುಗೀತು ನನ್ನ ಕತೆ ಬಿಡು. ನಡಿ ಎಂತ ಖುಷಿ ಆಯ್ತಾಯ್ತ ನನಗಂತೂ. ಲೇ ಜಯಮ್ಮನು ಸೊಸೆ ಅಲ್ವೇನೆ? ಇದೇನ್ಲ ಇಬ್ರು ಗಾಡಿನಾಗೇನು ಜೋರಾಗಿ ಒಯ್ತಾವ್ರಲ್ಲ. ನೋಡಿದ್ರ ಹೆಂಗ್ ಒಯ್ತಾವ್ರೆ ಅಂತ. ಏನು ಅತ್ತೆ ಸೊಸೆಯೋ ಕೊಚ್ಚಾಕೊಂಡೇನೆ ಐತಾರೆ ಯಾವಾಗೂ. ಲೆಕ್ಕ ಹಾಕು. ಎಂತ ಸಂದ ಓಡಿಸ್ಕೊಂಡು ಹೋಯ್ತಾವಳು ಸೊಸೆ ಅಂತ ಹೇಳ್ಬಿಟ್ಟು. ಇದ್ರಿಂಗಿರ್ಬೇಕಮ್ಮ ಅತ್ತೆ ಸೊಸೆ ಅಂತ ಹೇಳಿದ್ರೆ. ಮದ್ದೆಲ್ಲ ಕೊಚ್ಚನ ಇವಳು ಕಿತ್ತಾಡೋರ. ಇವಾಗ ನೋಡು ಹೆಂಗ್ ಒಯ್ತಾವ್ರೆ ಅಂತ ಹೇಳಿ. ಹಬ್ಬಬ್ಬಾ. ಪರವಾಗಿಲ್ಲ. ಲೇ ಸೊಸೆ, ಎಲ್ಲರೂ ನಮ್ಮನೇನಿಯ ನೋಡ್ತಾವ್ರೆ. ನನಗಂತೂ ನಗ ಗೊತ್ತೈತೆ. ನಿನ್ನ ಜೋಡಿನ ನೋಡ್ಬಿಟ್ಟು ಎಲ್ರಿಗೂ ಒಂಥರ ಆಗೋಗ್ಬಿಟ್ಟಿರ್ತದೆ. ಆಶ್ಚರ್ಯ ಆಗ್ಬಿಟ್ಟಿರ್ತದೆ. ಇದೇನಪ್ಪ ಇದು? ಹಿಂಗೆ ಅತ್ತೆ ಸೊಸೆ ಹೊಂದ್ಕೊಂಡು ಹೋಯ್ತಾವ್ರಲ್ಲ ಅಂತ ಹೇಳ್ಬಿಟ್ಟು ಹಂಗೇನಿಯ ಖುಷಿ ಆಗೋಗ್ಬಿಟ್ಟಿರ್ತದೆ ಎಲ್ರಿಗೂ. ನಡಿ ಹೋಗ್ಬಿಟ್ಟು ಚೆನ್ನಾಗಿ ತಿನ್ಕೊಂಬಿಟ್ಟು ಬರೋಣ ಅಲ್ವೇ? ಅತ್ತೆ, ಅದಕ್ಕೆ ತಾನೇ ಒಯ್ತಿರೋದು ನಾವು. ಅತ್ತೆ ಎಗ್ ರೈಸು. ನೋಡಿ ಸೊಸೆ, ನೋಡಿ ಅದಕ್ಕೇನಂತೆ ಹೆಂಗ ಓಡ್ಸಕ್ ಬರ್ತದಾರ ನಿಂಗೆ. ನಡಿ ಸರ್ನ ಹೋಗಿ ತಿನ್ಕೊಂಬಿಟ್ಟು ಬಂದ್ಬಿಡೋಣ. ಒಳ್ಳೆ ವರ್ಷನಪ್ಪ ಅತ್ತೆ ಸೊಸೆ ಇಬ್ರು. ನಾನೇ ಅವಳಿಗಿನ ಏನು ಕಮ್ಮಿ, ಇವಳು ನನಗಿನ ಏನು ಕಮ್ಮಿ ಅನ್ನೋಂಗೆ ಇಬ್ರು ಸರಿಯಾಗವ್ರೆ. ನಮ್ಮ ಮನೆಗೂ ಅವಳೆ ನಮ್ಮ ಅತ್ತೆ ಅಬ್ಬಬ್ಬ ಹಿಂಗೆ ಹೊಂದ್ಕೊತಾಳೆ ಅಂತ ಅನ್ಕೊಂಡ. ನಮ್ಮ ಮನೆಯಾಗೂ ಸೊಸೆ ಇಲ್ವ ನನಗೆ ಹಿಂಗೆ ಹೊಂದ್ಕೊತಾಳೆ ಅಂತ ಅನ್ಕೊಂಡ. ನಾನು ಕರ್ಕೊಂಡು ಹೋಗಂದ್ರೂ ಕರ್ಕೊಂಡು ಹೋಗಿಲ್ಲ. ಹೋಗು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನೀಟಾಗಿ ಬಂದ್ಬಿಟ್ಟು ವಾಪಸ್ ಕಳಿಸ್ಬಿಡ್ತಾಳೆ. ನಮ್ಮ ಜೊತೆ ಬಂದ್ಬಿಟ್ರೆ ಅವಮಾನ ಅವ್ರಿಗೆಲ್ಲನೂ. ನಾವೆಲ್ಲ ಮುದುಕಿರಲ್ವೇನಮ್ಮ, ಅವರೆಲ್ಲ ಸ್ಟ್ಯಾಂಡರ್ಡ್. ನಮ್ಮ ಸೊಸೆರೆಲ್ಲ ನಮ್ಮನ್ನು ನೋಡಿದ್ರೆ ಆಗೋದೇ ಇಲ್ಲ. ಓಕೆ, ನಾನೇ ನಮ್ಮ ಅತ್ತೆನ ಕರ್ಕೊಂಡು ಹೋಗ್ತೀನಿ. ಆದ್ರೆ ನಮ್ಮ ಅತ್ತೆ ನನಗೆ ಏನು ಮಾಡೋಳೆ ಅಂತ ಕರ್ಕೊಂಡೋಗ್ಲಿ? ಈ ಜಯಮ್ಮ ನೋಡಮ್ಮ ಸೊಸೆಗೆ ಎಲ್ಲ ಕೊಡಿಸ್ತಾಳೆ, ಸೊಸೆನೂ ಕರ್ಕೊಂಡು ಹೋಯ್ತಾಳೆ. ನಮಗೆ ನಮ್ಮ ಅತ್ತೆ ಏನು ಇಡ್ರಿಸವಳೆ ಅಂತ ನಾನು ಕರ್ಕೊಂಡು ಹೋಗ್ಬೇಕು ಹೇಳು. ಹೋಗಿ. ಅಯ್ಯೋ, ಎಲ್ರ ಮನೆ ದೋಸೆನೂ ತೂತೆ. ಅವ್ರೇನೋ ಮ್ಯಾಲಂಗೆ ಅಳ್ಳಾಡ್ತಾವ್ರು ಬಾರಮ್ಮಿ. ಸೊಸೆನ ಕರ್ಕೊಂಡು ಅಳ್ಳಾಡ್ಕೊಂಡು ಹೋಗೋದು ಎಲ್ಲ 2 ದಿನ ಆಮೇಲೆ ಬಾ. ಎಲ್ಲ ಬಂಡವಾಳನೂ ಬೈಲಾಯ್ತದೆ. ಅದು ನಿಜನೇ ನೀಯ. ಅಣ್ಣ 2 ಪ್ಲೇಟ್ ಎಗ್ ರೈಸು. ಹಾಕ್ದೆ. ಏನಮ್ಮ, ಖಾರ ಜಾಸ್ತಿ ಇರ್ಲಾ ಕಬ್ಬಿನೇನೇ ಇರ್ಲಾ? ಒಂಚೂರು ಖಾರ ಇರ್ಲೇಣ. ಚೆನ್ನಾಗೇನು ಇರಲಿ, ಖಾರ ಹಾಕು. ಸರಿ ಕಣಮ್ಮ. ಅತ್ತೆ ನನಗಂತೂ ಎಷ್ಟು ದಿನದಿಂದ ಆಸೆ ಇತ್ತು ಅತ್ತೆ. ನನಗಂತೂ ಚೆನ್ನಾಗಿ ತಿನ್ನಬೇಕು, ಚೆನ್ನಾಗೆ ಓಡಾಡ್ಕೊಂಡು ಎಲ್ಲ ಹಿಂಗೆ ಓಡಾಡ್ಕೊಂಡು ಪಾನಿಪುರಿ, ಮಸಾಲೆ ಪುರಿ, ಗೋಬಿ ಅಂತ ನಾನೇ ಗಾಡಿ ತೆತ್ಕೊಬಿಟ್ಟು ಬಂದು ತಿನ್ನಬೇಕು ಅಂತ ಹೇಳ್ಬಿಟ್ಟು ಎಷ್ಟು ಆಸೆ ಪಡ್ತಾ ಇದ್ನೋ ನಾನಂತೂ. ಆದರೆ ಏನು ಮಾಡೋಕ್ಕಾಯ್ತದೆ? ಆಗೇ ಇರಲಿಲ್ಲ. ಇದೆಲ್ಲ ನಿಮ್ಮಿಂದನೇ ಸಾಧ್ಯ ಆಗಿದ್ದು. ಅತ್ತೆ ಇನ್ಮೇಲೆ ಯಾವಾಗ ಬೇಕೋ ಅವಾಗ ಬರೋಣ, ಯಾವಾಗ ಬೇಕೋ ಅವಾಗ ತಿನ್ನೋಣ, ಯಾವಾಗ ಬೇಕೋ ಅವಾಗ ಹೋಗೋಣ ಅಷ್ಟೇ ನೀಯ. ಸೊಸೆ ವಾರಕ್ಕೊಂದಿನ ಬಂದ್ಬಿಡೋಣ. ವಾರಕ್ಕೊಂದಿನ ಬಂದು ಹೊಟ್ಟೆ ತುಂಬ ತಿನ್ಕೊಂಡು ಆರಾಮಾಗಿ ಹೋಗೋಣ. ನೀನೇನು ಯೋಚನೆ ಮಾಡಬೇಡ. ವಾರ ಪೂರ್ತಿ ಕೆಲಸ ಮಾಡೋದು, ಒಂದಿನ ಬಂದು ತಿನ್ಕೊಂಡೋದ್ರೆ ಏನಾದರೂ ಇದಾಯ್ತದೆ? ಯಾರ ಸವಾಸನೂ ಬೇಡ. ನಿಮ್ಮ ಗಂಡನ ಕೈ ಹಿಡಿಯೋದು ಬೇಡ, ನನ್ನ ಗಂಡನ ಕೈ ಕಾಲು ಹಿಡಿಯೋದು ಬೇಡ. ಅವ್ರು ತಂದು ಕೊಡೋದು ನಿಲ್ವ ಬಡತದವು. ಹೆಂಗೋ ನಮ್ಗೆ ಏನೇನು ಬೇಕೋ ಅವನ್ನ ಮಾಡ್ಕೋಬೇಕು, ಇಲ್ಲ ಇಲ್ಲಿಂದ ತಗೊಂಡು ಹೋಗ್ಬೇಕು. ಈಗ ಹೋಗ್ಬೇಕಾರೆ ತರಕಾರಿ ಹಣ್ಣು ಎಲ್ಲ ತಗೊಂಡೋಗ್ಬಿಟ್ಟು ನಮ್ಗೆ ಏನೇನು ಬೇಕೋ ಎಲ್ಲ ಸಾಮಾನು ತಗೊಂಡೋಗಿ ವಾರ ಪೂರ್ತಿ ಮಾಡ್ಕೊಂಡು ವಾರ ತುಂಬ ತಿನ್ನನಿ. ಊರುಗಳಿಗೆ ತರಕಾರಿಗಳೇನೇ ಬರೋಕ್ಕಿಲ್ಲ, ಒಳ್ಳೊಳ್ಳೆ ತರಕಾರಿಗಳು ಮಾರ್ಕೊಂಡೆ ಬರೋಕ್ಕಿಲ್ಲ. ಅದ್ರಾಗೆ ನೀನು ತಿನ್ಬೇಕಾಯ್ತದೆ. ಈಗೆಲ್ಲ ತರಕಾರಿ ಐಟಮು ಅದೇನೋ ಮಾಡಬೇಕು ಅಂತಿದ್ದಾರೆ ನೀನು, ನೂಡಲ್ಸು ಅಂತ. ಅದನ್ನೆಲ್ಲನೂ ಏನೇನು ಬೇಕೋ ಎಲ್ಲ ಅಂಗಡಿನಾಗ ತಗೊಬಿಡು. ತಿಂದ್ಬಿಟ್ಟು ಎಗ್ ರೈಸ ಅಂಗಡಿಗೆ ಹೋಗ್ಬಿಟ್ಟು ಸಾಮಾನು ಹಾಕೊಬಿಟ್ಟು ಸ್ಕೂಟಿನಾಗ ಮುಂದೆಗಡೆ ಹೆಂಗೋ ಇಕ್ಕೋಬೋದಲ್ಲ, ಇಕ್ಕೊಂಡು ಹೋಗ್ಬಿಡೋಣ. ಅಕ್ಕ ತಗೊಳ್ರಿ, ರೆಡಿ ಆಯ್ತು. ಅತ್ತೆ ಘಮ ಅಂತೈತೆ. ತಿನ್ರಿ. ಹುಸಿ ಖಾರ ಚೆನ್ನಾಗೈತಲ್ವೇ? ಮನೆಗೆ ಮಾಡಿದ್ರೆ ಹಿಂಗೆ ಬರೋದೇ ಇಲ್ಲ ನೋಡು ಅಲ್ವೇ? ನಾನು ಮನೆಯಾಗೆಲ್ಲ ಅವಾಗ ಮಾಡ್ತಿದ್ನಲ್ಲ ಎಗ್ ರೈಸು ಅಂತ ಹೇಳ್ಬಿಟ್ಟು ಹಿಂಗೆ ಗೊತ್ತಾನೆ ಇರಲಿಲ್ಲ. ಈಗ ನೋಡು ಎಂಥ ಸಂತಕ್ಕೆ ಬಂದೈತೆ.
ಅತ್ತೆ ಇಲ್ಲಿ ಮೊದ್ಲಿಂದನೂ ಚೆನ್ನಾಗಿ ಮಾಡ್ತಾರೆ ಅದೇ ನೀವು ಹೇಳ್ತಿದ್ದೆ ನನ್ನ ಗಂಡಂಗೆ ಕೊಟ್ಟಿಸ್ಕಬ ಅಂದ್ರೆ ಕೊಟ್ಟಿಸ್ಕೊಂಡು ಏನೇ ಗೊತ್ತಾ ಇರಲಿಲ್ಲ ಅಯ್ಯೋ ಬಿಡು ಬಿಡು ಇವತ್ತು ನಾಳೆ ಅಂತ ಅನ್ನೋರು ಅತ್ತೆ ಬಂದಿಲ್ಲೇ ತಿನ್ಕೊಂಡು ಹೋಗನಿ ಬಿಡಿ ಯಾಕೆ ಯೋಚನೆ ಮಾಡ್ತೀರಾ ಅವ್ರವ್ರನ್ನೇ ನಂಬ್ಕೊಂಡು ಕುಂತ್ಕೊಂಡ್ರೆ ಆಯ್ತದ ಮಕ್ಳು ಬಂದಾಯ್ತಾರೆ ಗಂಡು ಬಂದಾಯ್ತಾನೆ ಅಂದರೆ ಯಾರಿಗೂ ಆಗಕ್ಕಿಲ್ಲ ಅತ್ತೆ ನಮ್ಮ ಕೆಲಸ ನಾವೇನೇ ಮಾಡ್ಕೋಬೇಕು ನಮ್ಮದು ನಾವೇನೇನಿಯ ಕಷ್ಟಪಟ್ಕೊಂಡು ಮಾಡ್ಕೋಬೇಕು ಅಷ್ಟೇನೇನಿಯ ಏನಾರ ಹಾಕೊಂಡು ಹೋಗ್ಲತ್ತೆ ನಮ್ಮದು ನಾವು ನೋಡ್ಕೊಳ್ಳೋಣ ಬಿಡಿ ಯಾಕೆ ಸುಮ್ಕೆ ನೀನು ಮ್ಯಾಲೆ ಬರೋದು ನಮ್ಗೆ ಏನು ಅನ್ನಿಸ್ತದ ಅದನ್ನು ತಿನ್ನೋದು ಹೋಗೋದು ಅಷ್ಟೇನೇನೆ ಅಷ್ಟೇನೆ ಏನಪ್ಪ ನನಗೊಂದು ಎಗ್ ರೈಸ್ ಕೊಡಪ್ಪ. ಅಣ್ಣ ಇಲ್ಲೇನ ಪಾರ್ಸಲ್ಲ? ಇಲ್ಲೇ ಕೊಡಪ್ಪ. ಏನ್ ಜೇಮೋ ಏನ್ ಸೊಸೆ ಅತ್ತೆ ಇಬ್ರುನುವೆ ಏನ್ ಎಗ್ ರೈಸ್ ತಿನ್ಕೊಂಡು ನಿಂತ್ಕೊಬಿಟ್ರಿ? ಓ ಅಣ್ಣ ನೀನೇನಿಲ್ಲಿ ಈಗಳಮ್ಮ ಕೆಲ್ಸ ತಿಂಗೇನೇನಿಯ ತಾಲೂಕ್ ಪಂಚಾಯತಿ ತಕ ಹೋಗ್ಬೇಕಿತ್ತು ಅದಕ್ಕೆ ನೀ ಬಂದಿದೆ. ನೀವೇನಿಲ್ಲಿ? ಈಗ ಅಣ್ಣ ಹುಸಿ ತರಕಾರಿ ತಗೋಬೇಕಿತ್ತು ಮನೆಯಾಗೆ ಹಬ್ಬಕ್ಕೆಲ್ಲ ಬೇಕಿತ್ತಲ್ಲ ಅದಕ್ಕೆ ಇನ್ನೇನು ಹಬ್ಬ ಹತ್ರ ಇಟ್ಕೊಂಡು ಬರೋದು ಶಾನೆ ರುಸ್ತಿರ್ತದೆ ಅಂತ ಹೇಳ್ಬಿಟ್ಟು ಈಗ ನೋಡೋಣ ಬಿರ್ನ ಬಂದ್ಬಿಟ್ಟು ತಗೊಂಡಂಗೆ ಹೋಯ್ತಾ ಇದ್ವಿ ನನ್ನ ಸೊಸೆ ಎಗ್ ರೈಸ್ ತಿನ್ಬೇಕತ್ತೆ ಅಂತ ಅಂದ್ಲು ಅದಕ್ಕೆ ನಿಲ್ಲಿಸ್ದೆ. ಓ ಹೌದೇನೋ ಈಗ ಬಸ್ ಐತೆನಲ್ವೇ 4 ಗಂಟೆಗೇನೋ ಬಸ್ ಐತೆ? ಏ ಇಲ್ಲಣ್ಣ ನಾನು ನನ್ನ ಸೊಸೆ ಇಬ್ರು ಸ್ಕೂಟಿನಾಗ ಏನೇ ಬಂದಿದ್ವಿ ಇನ್ನೂ ಕೆಲಸ ಐತೆ ನಮ್ಗಂತೂ ಹೀಗೆ ಎಗ್ ರೈಸ್ ತಿಂದು ಹೋಗಿ ತರಕಾರಿ ಎಲ್ಲ ಯೋಚಿಸ್ಬೇಕು ಅಷ್ಟು ತಗೊಂಡು ಮನೆ ಐಟಮ್ಸ್ ತಗೋಬೇಕಣ್ಣ. ಇಲ್ಲೇ ಮಾರ್ಟ್ ಐತಲ್ಲಣ್ಣ ಮಾರ್ಟ್ ಗೇಟ್ಗೆ ಹೋಗ್ಬಿಟ್ಟು ಎಲ್ಲನೂ ತಗೊಬಿಟ್ಟು ಆಮೇಕಿಂದ ತಿರ್ಗೋಗೋದು ಊರಿಗೆ ನೀವಣ್ಣ ನೀವೇಂದ್ರಾಗ ಬಂದ್ರಿ? ಬಸ್ಗೆ ಬಂದೆ ಕಣಮ್ಮ. ಬಸ್ ಬಂದೆ ಈಗ ಹಂಗೆ ನೀವು ಹೋಗ್ಬೇಕು ಬಸ್ಗೆ. ಇನ್ನೇನು ಅರ್ಧ ಗಂಟೆ ಇತ್ತಲ್ಲ ಟೈಮ್ ಇನ್ನೂ ಯಾಕೋ ನನಗೂ ಹೊಟ್ಟೆ ಸಿತಾಯಿತು. ಇನ್ನೇನು ತಿನ್ಕೊಂಡು ಹೋಗ್ಬಿಡ ನೀ ಬಿಡು ಹೊಟ್ಟೆ ಸಿತಾಯ್ತೆ ಅಂತ ಇಲ್ಲೇ ಬಸ್ ಸ್ಟ್ಯಾಂಡ್ ಗೊತ್ತಿರಲ್ವಾ ಅದಕ್ಕೆ ಇಲ್ಲಿಗೆ ಪಟ್ ಅಂತ ಬಂದೆ. ಚೆನ್ನಾಗಿ ಮಾಡ್ತಾನೆ ಇಲ್ಲಿ ಎಗ್ ರೈಸ. ಚೆನ್ನಾಗಿ ಮಾಡ್ತಾನೆ. ಹೆಂಗು ಕಣವ ನೀನು ಸೊಸೆ ಗಾಡಿ ಓಡಿಸೋದಕ್ಕೆ ಸುರೋಯ್ತು ನಿನ್ಗಂತೂ ಅಲ್ವೇ ಬೇಕಾದ ಕರ್ಕೊ ಬರ್ತದೆ ಕರ್ಕೊಂಡು ಹೋಯ್ತದೆ. ಹೆಂಗು ಬಿಡು ಸೊಲೀಸಾಯ್ತು ನಿಮ್ಗೂನುವೆ. ಅಣ್ಣ ಫುಲ್ಲು ಸಲೀಸಾಯ್ತು ನನಗೂ ನನ್ನ ಸೊಸೆ ಬಿಡು ಎಲ್ಲ ಕಡೆನೂ ಕರ್ಕೊಂಡೋಯ್ತಾಳೆ ಹೊಸ ಗಾಡಿ ಕೊಡ್ಸಿವ್ನಿ ಅದಕ್ಕೆ ನೆನ್ನೆಲ್ಲ ಪೂಜೆ ಆಯಿತು ಪೂಜೆ ಮುಗಿಸ್ಕೊಂಡು ಈಗಳಣ್ಣ ಎಲ್ಲ ಓಡಾಡ್ಕೊಂಡಿದ್ದೀವಿ ಇನ್ನೇನು ಅದ್ರಾಗೆ. ಹೆಂಗೋ ಬಿಡ್ರಮ್ಮ ಅತ್ತೆ ಸೊಸೆ ಅಂತಂದ್ರೆ ಹಿಂಗೇನೇ ಇರಬೇಕು. ಅತ್ತೆ ಸೊಸೆ ಹೊಂದಾಣಿಕೆ ಮಾಡ್ಕೊಂಡು ಹೊಂದ್ಕೊಂಡು ಸಂದಕ್ಕಿರ್ಬೇಕು. ಇಲ್ಲ ಅಂದ್ರೆ ಕಷ್ಟ. ನಮ್ದು ನನ್ನ ಸೊಸೆದು ಏನಿಲ್ಲಣ್ಣ ಹಂಗೆ ಇರ್ಬೇಕು ಹೇಳಮ್ಮ. ಅತ್ತೆ ಹಂಗೇನಿ ಅವಸಿ ಮನೆಗೆ ಇದು ಬೇಕಿತ್ತಂತೆ ಮ್ಯಾಟು ಗಿಟ್ಟು ಎಲ್ಲನೂ ಏನೋ ಸೇಲ್ ಹಾಕೋರಂತತೆ ಸೇಲ್ಗೆ ಹೋಗ್ಬಿಟ್ಟು ಬರ್ಬೇಕಣತ್ತೆ. ಹಂಗೇನಿಯ ಸೇಲ್ಗೆ ಹೋಗ್ಬಿಟ್ಟು ತಗೊಬಿಟ್ಟು ಬರೋನಿ ಕಣತ್ತೆ. ನಮ್ಮ ಮನೆಗೆ ಹೋಗ್ಬೇಕು ಬುಡತದವು ಕಿತ್ತಾಡ್ ಸಾಯ್ತಾರ ಸುಮ್ಕೆನೇನಿಯ. ತಗೊಳ್ಳಿ ಎಗ್ ರೈಸ. ನೋಡ್ಸತ್ತೆ ಅದೇನು ಬೇಕೋ ಎಲ್ಲ ಒಂದೇ ಕಿತ್ತ ತಗೊಬಿಡು. ಇನ್ನು ಮುಂದಿನ ವಾರ ತನಕ ಬರೋದು ಬೇಡ ಈ ಕಡೆಗೆ ಹಬ್ಬ ಗಿಬ್ಬ ಎಲ್ಲ ಮುಗಿಸ್ಕೊಂಡು ಬರೋಣ ಒಂದೇ ಕಿತ್ತ. ಅಲ್ಲಿ ಗಂಟ ಏನೇನು ಬೇಕೋ ನಿನಗೆ ಮ್ಯಾಟು ಗೀಟು ಏನೇನು ಬೇಕೋ ಅಲ್ಲಿ ಮಾಡ್ತೈತಿ ಹೇಳು ನಂದಿನಿ ಮಾಡ್ತಾರೆ ಹೆಸ್ರಿಕೊಂಡವ್ರಿ ಅಲ್ಲಿ ನಿಂಗೆ ಏನೇನು ಬೇಕೋ ಎಲ್ಲನೂ ಸಿಗ್ತವೆ. ಅಲ್ಲಿ ಹೋಗ್ಬಿಡೋದು ತಗೊಳ್ಳೋದು ಒಯ್ತಿರೋದು ಮನೆ ಕಡೆ ಅಷ್ಟೇನೆ. ಹಂಗೇನಿ ನಾನು ಗಾಡಿ ಪೂಜೆ ಮಾಡ್ಬಿಟ್ಟು ಅದಕ್ಕೆ ಸ್ವೀಟ್ ಹಂಚ್ಬೇಕಲ್ಲತ್ತೆ ಗಾಡಿ ಪೂಜೆಗೆ ಸ್ವೀಟ್ ಅಂದ್ರೆ ಹಂಗೇನಿಯ ಬಾಕ್ಸ್ ತಗೊಳನಿ ಸ್ವೀಟ್ ಆಯುಧ ಪೂಜೆಗೆಲ್ಲ ಪೂಜೆ ಮಾಡ್ಬೇಕಲ್ವಾ ಅದಕ್ಕೆ ಸ್ವೀಟು ಪಾಟ ಎಲ್ಲ ತಗೊಳನಿ ಸರಿನೇ. ಅದು ಏನೇನು ಬೇಕೋ ತಕ ಅಲ್ಲೇ ಪಕ್ಕದಾಗ ಬೇಕ್ರಿ ಐತೆ ಕಣವ ಏನೇನು ಬೇಕೋ ನೀನು ಎಲ್ಲ ತಗೊಬಿಡು ಒಂದೇ ಕಿತ್ತ ಕೊಡಿಸ್ತೀನಿ. ಒಂದು ತಿರ್ಗೊಂದು ವಾರ 10 ದಿನ ಕೇಳ್ಕೊಡ್ದಿ ಅವನು ಪದೇ ಬಂದ್ಬಿಟ್ರೆ ಹಂಗೇನಿಯ ನಿಮ್ಮ ಮಾವ ಹುರ್ಕೊಬಿಡ್ತಾನೆ. ಸರಿ ಅತ್ತೆ ಏನೇನು ಬೇಕೋ ಎಲ್ಲ ತಗೊಬಿಡ್ತೀನಿ ಬಿಡಿ ಇವತ್ತೇನಿಯ ವಾರಕ್ಕಾಗವಷ್ಟು ತರಕಾರಿ ಐಟಮು ಗೀಟಮು ಎಲ್ಲ ಹಾಕ್ಸ್ಕೊಬಿಡ್ತೀನಿ. ಅಯ್ಯೋ ನಿಜವಾಗ್ಲೂ ಅತ್ತೆ ಸೊಸೆನಾ ಇಲ್ಲ ಅಂತ ಹೇಳಿದ್ರೆ ಏನಾರ ಅಮ್ಮ ಮಗಳ ಎಂತ ಚೆನ್ನಾಗೋರು ನೋಡು.